ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ಎಂ ಬಿ ಎ ಆಸ್ಪರೆಂಟ್ಸ್ಗೆ ಹೋಪ್ ಯುರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತು ನಾನು ಈ ವಿಡಿಯೋದಲ್ಲಿ ಪಿ ಜಿ ಸಿ ಟಿ ಎಂ ಬಿ ಎ ಸಿಲೆಬಸ್ಸನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಆ್ಯಂಡ್ ಇದ್ರ ಜೊತೆಗೆ ದ ಬೆಸ್ಟ್ ಪ್ರಿಪರೇಷನ್ ಮಟೀರಿಯಲ್ಸ್ ಯಾವುದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನನಗೆ ಗೊತ್ತಿರೋ ಹಾಗೆ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ, ಸಿಲೆಬಸ್ ಏನು, ಆಮೇಲೆ ಏನು ಓದಬೇಕು, ಯಾವ ಬುಕ್ನ ಫಾಲೋ ಮಾಡಬೇಕು ಅಂತ. ಈ ಎಲ್ಲ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡಬೇಕಂತಾನೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸೊ ದಟ್ ಯು ವಿಲ್ ಹ್ಯಾವ್ ಅ ಕಂಪ್ಲೀಟ್ ಕ್ಲಾರಿಟಿ ಅಬೌಟ್ ಸಿಲೆಬಸ್ ಆ್ಯಂಡ್ ಮಟೀರಿಯಲ್ಸ್ ಫಾರ್ MBA PGCT 2026. ಗೈಸ್, ಸಿಲೆಬಸ್ ಆ್ಯಂಡ್ ಮಟೀರಿಯಲ್ನ ಡಿಸ್ಕಷನ್ ಮಾಡೋದಕ್ಕಿಂತ ಬಿಫೋರ್ ಸ್ವಲ್ಪ PGCT MBA ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಸ್ ಎಕ್ಸಾಮ್ ಈಸ್ ಕಂಡಕ್ಟೆಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ವಿಚ್ ಇಸ್ ಅ ಗೌರ್ಮೆಂಟ್ ಬಾಡಿ. ಆಮೇಲೆ ಎಕ್ಸಾಮ್ ಆಫ್ಲೈನಲ್ಲಿ ನಡೆಯುತ್ತೆ. ಆಮೇಲೆ ದ ಟೈಪ್ ಆಫ್ ಎಕ್ಸಾಮಿನೇಷನ್ ಇಸ್ MCQ ಬೇಸ್ಡ್ ಇರುತ್ತೆ. ಓಕೆ, ಆ್ಯಂಡ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ಮಾರ್ಕ್ಸ್ 100 ಇರುತ್ತೆ. ಸೊ ದೇರ್ ಈಸ್ ನೋ ಎನಿ ನೆಗೆಟಿವ್ ಮಾರ್ಕಿಂಗ್. ದ ಟೋಟಲ್ ಟೈಮ್ ಪೀರಿಯಡ್ ಫಾರ್ ದಿಸ್ ಎಕ್ಸಾಮಿನೇಷನ್ ಇಸ್ 120 minutes. ಆಮೇಲೆ ದ ಟೆಂಟೇಟಿವ್ ಮಂತ್ ಆಫ್ ಎಕ್ಸಾಮಿನೇಷನ್ ಇಸ್ June 2026. ಸೊ ಲಾಸ್ಟ್ ಇಯರು ಜೂನಲ್ಲಿ ಆಗಿತ್ತು, ಈ ವರ್ಷನೂ ಜೂನಲ್ಲಿ ಆಗೋ ಚಾನ್ಸಸ್ ಈಸ್ ಹೈ. ಓಕೆ, ಸೊ ನೌ ಲೆಟ್ಸ್ ಮೂವ್ ಟು ಸಿಲೆಬಸ್. PGCT ಸಿಲೆಬಸ್ ಸ್ಟ್ರಕ್ಚರ್ ಹೇಗಿದೆ ಅಂದರೆ, ದ ಎಂಟೈರ್ ಸಿಲೆಬಸ್ ಹ್ಯಾಸ್ ಬೀನ್ ಕ್ಯಾಟಗರೈಸ್ಡ್ ಇನ್ ಟು 5 ಡಿಫ್ರೆಂಟ್ ಪಾರ್ಟ್ಸ್. ಈಗ ಪಾರ್ಟ್ ಎ ಅಲ್ಲಿ ನಮಗೆ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಸೊ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಮಗೆ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಬರುತ್ತೆ. ಆಮೇಲೆ ಪಾರ್ಟ್ ಬಿ ಅಲ್ಲಿ ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಇರುತ್ತೆ. ಸೊ ಇದರಲ್ಲೂ ಕೂಡ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ ನಿಮಗೆ. ಸೆಕ್ಷನ್ ಸಿ ಈಸ್ ಅಬೌಟ್ ಕ್ವಾಂಟಿಟೇಟಿವ್ ಅನಾಲಿಸಿಸು. ಸೊ ಇದರಲ್ಲೂ 20 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸು. ಆಮೇಲೆ ಸೆಕ್ಷನ್ ಡಿ ಈಸ್ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇದರಲ್ಲೂ 20 ಕ್ವಶನ್ಸ್ ಇರುತ್ತೆ ನಿಮಗೆ, 20 ಮಾರ್ಕ್ಸು. ಆಮೇಲೆ ಸೆಕ್ಷನ್ ಇ ಈಸ್ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್, GK. ಸೊ ಇದರಲ್ಲೂ 20 ಕ್ವಶನ್ಸ್ ಇರುತ್ತೆ ನಿಮಗೆ, 20 ಮಾರ್ಕ್ಸು. ಸೊ ಟೋಟಲ್ 100 ಕ್ವಶನ್ಸ್ ಆ್ಯಂಡ್ 100 ಮಾರ್ಕ್ಸ್. ಸೊ ಈಗ ಒನ್ ಬೈ ಒನ್ ನೋಡೋಣ. ಸೊ ಅಂಡರ್ ಈಚ್ ಕ್ಯಾಟಗರಿ ಏನು ಸಿಲೆಬಸ್ ಇದೆ ಅಂತ. ಸೊ ಈಗ ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನಲ್ಲಿ ನಮಗೆ 4 ಡಿಫ್ರೆಂಟ್ ಪಾರ್ಟ್ಸ್ ಇದೆ. ದ ಫಸ್ಟ್ ಪಾರ್ಟ್ ಈಸ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ. ಸೊ ಇದರಲ್ಲಿ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್, CPU ಬಗ್ಗೆ ಇರುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಇರುತ್ತೆ, ಕಂಪ್ಯೂಟರ್ ಮೆಮೊರಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸು, ಜನರಲೈಸ್ಡ್ ಅವೇರ್ನೆಸ್ ಅಬೌಟ್ ಇಂಟರ್ನೆಟ್, ವೆಬ್ ಅಪ್ಲಿಕೇಶನ್ಸ್ ಬಗ್ಗೆ ಸಿಲೆಬಸ್ ಇದೆ. ಆಮೇಲೆ ಡೇಟಾಬೇಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಬಗ್ಗೆ ಇರುತ್ತೆ. ಸೊ ದಿಸ್ ಇಸ್ ಫಸ್ಟ್ ಕ್ಯಾಟಗರಿ. ಆಮೇಲೆ ಸೆಕೆಂಡ್ ಕ್ಯಾಟಗರಿ ಇಸ್ ಅಬೌಟ್ ಡೇಟಾ ರೆಪ್ರೆಸೆಂಟೇಷನ್. ಸೊ ಇದರಲ್ಲಿ ಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್ಸ್, ಆಮೇಲೆ ಇಂಟಿಜರ್ಸ್ ಆ್ಯಂಡ್ ಫ್ರಾಕ್ಷನ್ಸ್ ಬಗ್ಗೆ ಇರುತ್ತೆ, ಬೈನರಿ ಬಗ್ಗೆ ಇರುತ್ತೆ, ASCII ಬಗ್ಗೆ ಇರುತ್ತೆ, ಹೆಕ್ಸಾಡೆಸಿಮಲ್ ರೆಪ್ರೆಸೆಂಟೇಷನ್ಸ್. ಸೊ ದಿಸ್ ಇಸ್ ಕವರ್ಡ್ ಅಂಡರ್ ಡೇಟಾ ರೆಪ್ರೆಸೆಂಟೇಷನ್. ದೆನ್ ಥರ್ಡ್ ಕ್ಯಾಟಗರಿ ಇದರಲ್ಲಿ ಬೈನರಿ ಅರ್ಥಮೆಟಿಕ್. ಸೊ ಅದರಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಟೂಸ್ ಕಾಂಪ್ಲಿಮೆಂಟ್ ಅರ್ಥಮೆಟಿಕ್, ಆಮೇಲೆ ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್ ಆಫ್ ನಂಬರ್ಸ್, ನಾರ್ಮಲೈಸ್ಡ್ ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್ಸ್. ಸೊ ದಿಸ್ ಈಸ್ ಥರ್ಡ್ ಕ್ಯಾಟಗರಿ ಅಂಡರ್ ಕಂಪ್ಯೂಟರ್ ಅವೇರ್ನೆಸ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಇದರಲ್ಲಿ ಎವಲ್ಯೂಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ ಕವರ್ ಆಗಿರುತ್ತೆ, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್, ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಅವೇರ್ನೆಸ್ ಅಂಡರ್ ಬರಂತ ಸಿಲೆಬಸ್. ನೆಕ್ಸ್ಟ್ ಸೆಕ್ಷನ್ ಬಿ ಯಾವ್ದಪ್ಪ ಅಂದ್ರೆ ಅನಾಲಿಟಿಕಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್. ಸೊ ಇದರಲ್ಲಿ ಲಾಜಿಕಲ್ ರೀಸನಿಂಗ್ ಬಗ್ಗೆ ಸಿಲೆಬಸ್ ಇರುತ್ತೆ, ಪಜಲ್ಸು, ಡಯಾಗ್ರಾಮ್ಸು, ಅನಾಲಜಿ, ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್. ಸೊ ದಟ್ ಈಸ್ ಸೆಕ್ಷನ್ ಬಿ. ಸೆಕ್ಷನ್ ಸಿ ಅಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬಗ್ಗೆ ಸಿಲೆಬಸ್ ಇದೆ. ಸೊ ದಟ್ ಈಸ್ ಅರ್ಥಮೆಟಿಕ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆ್ಯಂಡ್ ರಿಲೇಟೆಡ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಸೊ ದಿಸ್ ಈಸ್ ಕವರ್ಡ್ ಅಂಡರ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ದೆನ್ ಸೆಕ್ಷನ್ ಡಿ ಈಸ್ ಅಬೌಟ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಕವರ್ ಆಗಿರುತ್ತೆ, ಸಿನಾನಿಮ್ಸ್, ಆಂಟೋನಿಮ್ಸ್, ಸೆಂಟೆನ್ಸ್ ಕರೆಕ್ಷನ್ ಬಗ್ಗೆ ಇರುತ್ತೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ಆ್ಯಂಡ್ ಪ್ರೈಸಸ್ ಬಗ್ಗೆ ಇರುತ್ತೆ, ಪೇರ್ಸ್ ಎಕ್ಸ್ಪ್ರೆಷನ್ ರಿಲೇಷನ್ಶಿಪ್ ಬಗ್ಗೆ ಇರುತ್ತೆ, ಫೇಮಸ್ ಬುಕ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಇದೆಲ್ಲ ಸಿಲೆಬಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಡರ್ ಕವರ್ ಆಗಿರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಜನರಲ್ ನಾಲೆಜ್, GK, ದಟ್ ಈಸ್ ಕವರ್ಡ್ ಇನ್ ಸೆಕ್ಷನ್ ಇ. ಸೊ ಇಲ್ಲಿ ಇಂಡಿಯನ್ ಬಿಸ್ನೆಸ್ ಎನ್ವೈರ್ನ್ಮೆಂಟ್ ಬಗ್ಗೆ ಇರುತ್ತೆ ಸಿಲೆಬಸ್, ಗ್ಲೋಬಲ್ ಎನ್ವೈರ್ನ್ಮೆಂಟ್, ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್, ಎಕನಾಮಿಕ್ಸ್ ಬಗ್ಗೆ ಇರುತ್ತೆ, ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ, ಪೊಲಿಟಿಕಲ್ ಇವೆಂಟ್ಸ್ ಬಗ್ಗೆ ಇರುತ್ತೆ, ಹಿಸ್ಟಾರಿಕಲ್ ಇವೆಂಟ್ಸ್ ಬಗ್ಗೆ ಇರುತ್ತೆ,
ಕರೆಂಟ್ ಅಫೇರ್ಸ್ ಎಸ್ಪೆಷಲಿ, ಸೊ ದಟ್ ಈಸ್ ಕವರ್ಡ್ ಅಂಡರ್ ಜನರಲ್ ನಾಲೆಜ್. ಸ್ಪೋರ್ಟ್ಸ್ ಬಗ್ಗೆ ಇರುತ್ತೆ, ಅವಾರ್ಡ್ಸ್ ಬಗ್ಗೆ ಇರುತ್ತೆ, ಪರ್ಸನಾಲಿಟೀಸ್ ಅಂಡ್ ಅಚೀವ್ಮೆಂಟ್ಸ್ ಬಗ್ಗೆ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹ್ಯುಮ್ಯಾನಿಟೀಸ್, ಆಂಟ್ರಪ್ರನರ್ ಅಂಡ್ ಆಂಟ್ರಪ್ರನರ್ಶಿಪ್ ಆ್ಯಂಡ್ ಬಿಸ್ನೆಸ್ ಕಮ್ಯುನಿಕೇಷನ್. ಸೊ ಇದೆಲ್ಲ ಸಿಲೆಬಸ್ಸು GK ಅಂಡರ್ ಕವರ್ ಆಗಿದೆ. So this is all about the syllabus which is there for PGCET MBA, which is conducted by Karnataka Examination Authority. ಸೊ ದಿಸ್ ಇಸ್ ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟ್ ಏನಪ್ಪ ಅಂದರೆ, ಹಾಗಾದರೆ ನಾವು ಯಾವ ಬೆಸ್ಟ್ ಮಟೀರಿಯಲ್ನ ಫಾಲೋ ಮಾಡಬೇಕು ಫಾರ್ ಪ್ರಿಪ್ರೇಷನ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಚೆನ್ನಾಗಿ ಸ್ಕೋರ್ ಬರಬೇಕಂದ್ರೆ ಈಗ ದಟ್ ವಿ ವಿಲ್ ಸಿ. ಸೊ ದ ಬೆಸ್ಟ್ ಮಟೀರಿಯಲ್, ಸ್ಟಡಿ ಮಟೀರಿಯಲ್ ಫಾರ್ ಪ್ರಿಪ್ರೇಷನ್ ಫಾರ್ ಕಂಪ್ಯೂಟರ್ ಅವೇರ್ನೆಸ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ there are so many books, but these books could be highly useful for preparation of computer awareness. ಸೊ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನ್ ಏನಿದೆ, ಸೊ ಅದಕ್ಕೆ ಇವೆರಡು ಬುಕ್ಸಲ್ಲಿ ಮೋಸ್ಟ್ ಆಫ್ ದ ಸಿಲೆಬಸ್ ಇಸ್ ಕವರ್ಡ್. ಓಕೆ, ಆಮೇಲೆ ಫಾರ್ ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಆಲ್ ಟೈಮ್ ಫೇಮಸ್ RS ಅಗರ್ವಾಲ್ ಅವ್ರದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಅಥವಾ ರೆಫರ್ ಮಾಡಿದರೆ, ಸೊ ಇಟ್ ಈಸ್ ಮೋರ್ ದೆನ್ ಎನಫ್ ಟು ಕವರ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ದ ಸೇಮ್ ವೇ ಫಾರ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಲ್ಸೋ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಲೇ ಇದೆ. ಅಗೇನ್ ದಿಸ್ ಈಸ್ ಫ್ರಮ್ RS ಅಗರ್ವಾಲ್. ಸೊ ಈ ಬುಕ್ಸು ವೆರಿ ಫೇಮಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅದೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಸೇಮ್ ಅವ್ರದ್ದೇ ಒಂದು ಬುಕ್ ಇದೆ, RS ಅಗರ್ವಾಲ್ ಅವ್ರದ್ದೇ, ಜನರಲ್ ಇಂಗ್ಲೀಷ್ ಅಂತ. ಸೊ ದಿಸ್ ಯು ಕ್ಯಾನ್ ರೆಫರ್. ಆಮೇಲೆ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅಂತ ಅರಿಹಂತ ಅವ್ರದ್ದಿದೆ. ಸೊ ಇದನ್ನು ನೀವು ರೆಫರ್ ಮಾಡಬಹುದು. ಆ್ಯಂಡ್ ಫಾರ್ GK, ಸೊ ವಿ ಹ್ಯಾವ್ ದಿಸ್ ದಿಶಾ ಪಬ್ಲಿಕೇಶನ್ ಅವ್ರದ್ದು ಒಂದಿದೆ, ಜನರಲ್ ನಾಲೆಜ್ ಎಕ್ಸ್ಪ್ಲೋರರ್ 2026 ಅಂತ. ಸೊ ಇದನ್ನು ತೊಗೋಬೋದು ನೀವು. ಅರಿಹಂತ ಅವ್ರದ್ದು ಜನರಲ್ ನಾಲೆಜ್ 2026 ಅಂತ ಇದೆ. ಸೊ ದಿಸ್ ಆಲ್ಸೋ ಯು ಕ್ಯಾನ್ ರೆಫರ್. ಮನೋರಮಾ ಇಯರ್ ಬುಕ್ ಇರುತ್ತೆ. ಸೊ ಇದರಲ್ಲಿ ಮೆಜಾರಿಟಿ ಆಫ್ ದ ಜನರಲ್ ನಾಲೆಜ್ ಸಿಲೆಬಸ್ ಕವರ್ ಆಗಿರುತ್ತೆ. ಸೊ ಇದೆಲ್ಲ ಏನಪ್ಪ ಅಂದರೆ ದ ಡಿಫ್ರೆಂಟ್ ಮಟೀರಿಯಲ್ಸ್, ಸ್ಟಡಿ ಮಟೀರಿಯಲ್ಸ್ ನಿಮಗೆ. ಸೊ ನೀವು ಇಷ್ಟು ಸ್ಟಡಿ ಮಟೀರಿಯಲ್ಸ್ನ ರೆಫರ್ ಮಾಡಿದರೆ ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನಫ್ ಟು ಗೆಟ್ ಅ ಗುಡ್ ಸ್ಕೋರ್. ಓಕೆ, ಸಮ್ಟೈಮ್ಸ್ ಏನಂದರೆ ಕೆಲವೊಂದು ಕಾಂಪ್ರಿಹೆನ್ಸಿವ್ ಬುಕ್ಸ್ ಆಲ್ಸೋ ಅವೈಲೇಬಲ್. ಈಗ ಈ ಎಲ್ಲ ಸಿಲೆಬಸ್ನ ಕವರ್ ಮಾಡಿರೋಂಥ ಒಂದು ಬುಕ್ ಸಿಗುತ್ತೆ, ಇದೊಂದು ತೊಗೋಬೋದು ನೀವು. ಓಕೆ, ಇದರಲ್ಲಿ ನಿಮಗೆ ಡೀಪಾಗಿ ಇರೋದಿಲ್ಲ. ನೀವೇನು ಮಾಡ್ಬೋದು, ಅದೆಲ್ಲ ಫುಲ್ ಪ್ರಿಪ್ರೇಷನ್ ಆದಮೇಲೆ ಇದೊಂದು ಸರಿ ರಿವಿಷನ್ಗೋಸ್ಕರ ಅಂತ ಇಟ್ಕೋಬೋದು ಈ ಪರ್ಟಿಕ್ಯುಲರ್ ಬುಕ್ಕನ್ನು. ಯಾವುದಾದ್ರು ತೊಗೊಳ್ಳಿ, CMAT ಆರ್ PGCET MBA. ಬಟ್ ನಾನು ನಿಮಗೆ ರೆಫರ್ ಮಾಡ್ತಾ ಇರೋದಂದರೆ, ನಾನು ಕಾಂಪ್ರಿಹೆನ್ಸಿವ್ ಬುಕ್ನು ನೀವು ರೆಫರ್ ಮಾಡಿದರೆ ಪ್ರಿಪ್ರೇಷನ್ 100% ಇರುತ್ತೆ ಅಂತ ಅಷ್ಟೇ. ಸೊ ನಾವು ಫೈನಲಿ ಏನಪ್ಪ ಹೇಳೋದಂದರೆ, PGCET ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಡಿಫಿಕಲ್ಟ್ ಅಲ್ಲ. ಓಕೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಡಿಫಿಕಲ್ಟ್ ಆಗಲ್ಲ ಅಂದರೆ ನಿಮಗೆ, ಸೊ ವೆನ್ ಯು ನೋ ದ ರೈಟ್ ಸಿಲೆಬಸ್, ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಸಿಲೆಬಸ್, ಯು ಹ್ಯಾವ್ ಅ ರೈಟ್ ಮಟೀರಿಯಲ್ ಇದೆ ನಿಮ್ಮಲ್ಲಿ. ಆಮೇಲೆ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದು ದಿನ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು ತಿಂಗಳು ಮರ್ತು ಬಿಡೋದಲ್ಲ. ಸೊ ದೇರ್ ಶುಡ್ ಬಿ ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ತಾ ಇರಬೇಕು ಪ್ರತಿದಿನ. ರೈಟ್, ಯು ಹ್ಯಾವ್ ಅರೌಂಡ್ ರಫ್ಲಿ 6 months ಟೈಮ್ ಇದೆ. ಸೊ ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಕ್ಸಸ್ ಇಸ್ ಪಾಸಿಬಲ್. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಪ್ಯಾನಿಕ್ ಆಗಬೇಡಿ ಆ್ಯಂಡ್ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ ವಿತ್ ಯುವರ್ ಫ್ರೆಂಡ್ಸ್ ಅಬೌಟ್ ದಿ ಎಕ್ಸಾಮಿನೇಷನ್ PGCET ಬಗ್ಗೆ. ಇಫ್ ಯು ಆರ್ ಕಾಮ್ ಆ್ಯಂಡ್ ಇಫ್ ಯು ಆರ್ ಸ್ಮಾರ್ಟ್ ಇನಫ್ ಇನ್ ಪ್ರಿಪ್ರೇಷನ್, ಸೊ ಡೆಫಿನೆಟ್ಲಿ ಯು ವಿಲ್ ಗಿವ್ ಅ ಬೆಸ್ಟ್ ಇನ್ ದ ಎಕ್ಸಾಮಿನೇಷನ್. ಸೊ ಅವಾಗ ನಿಮಗೆ ಒಳ್ಳೆ ರ್ಯಾಂಕ್ ಬರುತ್ತೆ, ಆಮೇಲೆ ಒಳ್ಳೆ ಕಾಲೇಜ್ 100% ಸಿಗುತ್ತೆ. ರೈಟ್, ಸೊ ಗೈಸ್, ವಿತ್ ದಿಸ್ ಐ ವಿಲ್ ಎಂಡ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಏನಾದರೂ ಬೆನಿಫಿಟ್ ಆಗಿದ್ದರೆ ನಿಮಗೆ, ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮಲ್ಲಿ ಯಾರಿಗೂ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳೋದಿಲ್ಲ. ಬಿಕಾಸ್ ನಿಮಗೆ ನನ್ನ ಯೂಟ್ಯೂಬ್ ಚಾನಲಿಂದ ಏನಾದರೂ ಯೂಸ್ ಆಗಿದ್ದರೆ, ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ PGCET MBA ಪ್ರಿಪ್ರೇಷನ್ಸ್ ಬಗ್ಗೆ ಇನ್ನಷ್ಟು ಗೈಡೆನ್ಸ್ ವಿಡಿಯೋಸ್ನ ನಾನು ಇಲ್ಲಿ ಶೇರ್ ಮಾಡ್ತೇನೆ. ಸೊ ಪ್ಲೀಸ್ ಟೇಕ್ ಬೆನಿಫಿಟ್ ಆಫ್ ದೋಸ್ ವಿಡಿಯೋಸ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಪ್ರಿಪೇರ್ ವೆಲ್, ಗೆಟ್ ಗುಡ್ ಸ್ಕೋರ್, good rank and good college for your future MBA. Thank you so much and have a great day. Bye bye.